ಭಾರತಕ್ಕೆ ಯಾವ ಗಡುವನ್ನು ಮಾಲ್ಡೀವ್ಸ್ ಕೊಟ್ಟಿತ್ತೋ ಭಾರತೀಯ ಸೇನೆಯನ್ನು ಮಾಲ್ಡೀವ್ಸ್ನಿಂದ ತೆರವುಗೊಳಿಸಿ ಅಂತೇಳಿ ಆ ಗಡುವಿಗಿಂತ ಮುಂಚೆನೇ ಭಾರತೀಯ ಸೇನೆಯನ್ನು ತೆರವು ಮಾಡಲಾಗಿದೆ. ಭಾರತಕ್ಕೆ ಮೇ 10ರವರೆಗೂ ಅವಕಾಶವನ್ನು ಕೊಟ್ಟಿತ್ತು. ಮಾಲ್ಡೀವ್ಸ್ ತಮ್ಮ ಸೇನೆ ಏನಿದೆಯೋ ಮಾಲ್ಡೀವ್ಸ್ ನೆಲದಲ್ಲಿ ಅದನ್ನು ವಾಪಸ್ ತಗೊಳ್ಳಿ ಅಂಥೇಳಿ ಚೀನಾದ ಧೋರಣೆಯ ಪರ ಇರುವಂತಹ ಮಾಲ್ಡೀವ್ಸ್ನ ಅಧ್ಯಕ್ಷ ಮುಯಿಜ್ ಭಾರತಕ್ಕೆ ಈ ಸೂಚನೆ ಕೊಟ್ಟಿದ್ದದ್ದು. 90 ಭಾರತೀಯ ಸೈನಿಕರನ್ನು ಹೊರಗೆ ಕಳಿಸೋದಾಗಿ ಕೂಡ ಇದೇ ಮುಯಿಜ್ ಮಾತನಾಡಿದ್ರು. ಚೀನಾದ ಕುತಂತ್ರ ಎದುರಿಸೋದಕ್ಕೆ ಭಾರತಕ್ಕೆ ಮಾಲ್ಡೀವ್ಸ್ ಮುಖ್ಯವಾದ ಮತ್ತು ಆಯಕಟ್ಟಿನ ಸೇನಾ ನೆಲೆ ಕೂಡ ಆಗಿತ್ತು. ಆ ಒಂದು ಪ್ಲೇಸೇ ಆಗಿತ್ತಲ್ಲಿ. ಭಾರತೀಯ ಸೈನಿಕರ ತೆರವಿಗೆ ಸೂಚಿಸ್ತಾ ಇದ್ದಂತೆಯೇ ಮೋದಿ ಲಕ್ಷದ್ವೀಪದ ಜಪ ಮಾಡಿತು. ಲಕ್ಷದ್ವೀಪಕ್ಕೆ ಬನ್ನಿ ಅನ್ನೋ ಒಂದು ಮೆಸೇಜ್ ಅವರ ಫೋಟೋಗಳಲ್ಲಿ ವ್ಯಕ್ತವಾಗ್ತಾ ಇತ್ತು. ಅವರು ಬಾಯ್ಬಿಟ್ಟು ಹೇಳದೇ ಇರಬಹುದು. ಯಾವಾಗ ಮಾಲ್ಡೀವ್ಸ್ ತಕರಾರು ತೆಗಿತಾ ಇದೆ ಅಂತ ಗೊತ್ತಾಯಿತು, ನರೇಂದ್ರ ಮೋದಿಯವರು ಲಕ್ಷದ್ವೀಪದ ತೀರದಲ್ಲಿ ಒಂದು ಚೇರ್ ಹಾಕ್ಕೊಂಡು ಕೂತ್ಕೊಂಡ್ರು. ಯಾಕೆ ಲಕ್ಷದ್ವೀಪಕ್ಕೆ ಬರಬಾರ್ದು ಅಂತ. ಲಕ್ಷದ್ವೀಪದ ಫೆಸಿಲಿಟಿ ಹೇಗಿದೆ, ಅಲ್ಲೆಷ್ಟು ಜನ ಉಳ್ಕೊಳ್ಬಹುದು, ಕುಡಿಯೋಕ್ಕೆ ನೀರಿದೆಯಾ ಇಲ್ಲೋ ಅದು ಬೇರೆ ವಿಚಾರ, ವಿಮಾನ ನಿಲ್ದಾಣದ ಕಥೆ ಏನಾಗಿದೆ ಬೇರೆ ವಿಚಾರ. ಆದರೆ ನಮಗೆ ಮಾಲ್ಡೀವ್ಸ್ ಬಿಟ್ಟರೆ ಲಕ್ಷದ್ವೀಪ ಆಲ್ಟರ್ನೇಟಿವ್ ಎನ್ನುವ ರೀತಿಯಲ್ಲಿ ನರೇಂದ್ರ ಮೋದಿಯವರ ಮೌನ ಸಂದೇಶ ಇತ್ತು. ಮಾಲ್ಡೀವ್ಸ್ ಬದಲು ಲಕ್ಷದ್ವೀಪಕ್ಕೆ ಬನ್ನಿ ಅಂಥೇಳಿ ಈ ಮೂಲಕ ಒಂದು ಪ್ರಮೋಷನ್ ಕೂಡ ಮಾಡಿಕೊಂಡಿದ್ದರು. ಈಗ ಮಾಲ್ಡೀವ್ಸ್ನಲ್ಲಿ ಭಾರತೀಯ ಸೇನಾ ತುಕಡಿ ಸಂಪೂರ್ಣವಾಗಿ ವಾಪಸ್ಸಾಗಿದೆ. ಭಾರತ ಕೊಟ್ಟಿದ್ದ 2 ಹೆಲಿಕಾಪ್ಟರ್ಗಳು, ಒಂದು ವಿಮಾನ ನಿರ್ವಹಿಸೋದಕ್ಕೆ ಸೇನೆ ನಿಯೋಜನೆ ಆಗಿತ್ತು. ಇದೀಗ ಎಲ್ಲ ಕೂಡ ವಾಪಸ್ ಬಂದಂತಾಯಿತು.